ಮಧುಗಿರಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಮಾಜೋತ್ಸವ ಅಂಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ನಡೆಸಲಾಯಿತು. ಪಾವಗಡ ರಾಮಕೃಷ್ಣ ಸೇವಾ ಕೇಂದ್ರದ ಜಪಾನಂದ ಮಹಾರಾಜ್ ಸ್ವಾಮೀಜಿ, ಸಿದ್ದರಬೆಟ್ಟದ ಬಾಳೆಹೊನ್ನೂರು ಖಾಸ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಎಲೆರಾಂಪುರದ ಕುಂಚಿಟಿಗರ ಮಠದ ಹನುಮಂತನಾಥ ಸ್ವಾಮೀಜಿ, ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷ ಎಂಜಿ ಶ್ರೀನಿವಾಸ್ ಮೂರ್ತಿ, ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಪುರಸಭೆ ಮಾಜಿ ಸದಸ್ಯರಾದ ಎಂಎಲ್ ಗಂಗಾರಾಜು, ಕೆ ನಾರಾಯಣ್, ಚಿ ಸು ಕೃಷ್ಣಮೂರ್ತಿ, ಮುಖಂಡರಾದ ದಿನೇಶ್ ಕಾಮತ್, ರಮೇಶ್, ಎಂವಿ ಮೂಡ್ಲಗಿರೀಶ್ ಇದ್ದರು. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಎಲ್ಲರನ್ನ ಜ್ಞಾಪಿಸಿಕೊಳ್ಳುವಂತ ನೇತಾಜಿ, ಇವ್ರನ್ನೆಲ್ಲ ಜ್ಞಾಪಿಸಿಕೊಳ್ಳುವಂತ ಯುವಕರು ಎಲ್ಲಿದ್ದಾರೆ? ಚಂದ್ರಶೇಖರ್ ಆಜಾದ್ನ ಹಿಡ್ಕೊಟ್ಟವ್ರು ಯಾರು? ಭಾರತೀಯರು. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು? ಭಾರತೀಯರು. ಲೈವ್ ಕೊಡ್ತೀನಿ ಬೇಕಾದ್ರೆ ನಾಳೆ ಬೆಳಗ್ಗೆ ಅವ್ರಿಗೆ. ಭಾರತದ ಹಿಂದೂ ಧರ್ಮದ ಶತ್ರುಗಳು ಹಿಂದೂಗಳೇ, ಬೇರೆಯವರು ಯಾರು ಅಲ್ಲ, ಜ್ಞಾಪಿಸ್ಕೊಳ್ಳಿ. ಇತ್ತೀಚೆಗೆ ಒಂದು ಇನ್ಸ್ಟಿಟ್ಯೂಷನ್ ಹೋಗಿದ್ದೆ. ಸ್ವಾಮೀಜಿ, ಐ ವುಡ್ ಲೈಕ್ ಟು ಟಾಕ್ ಟು ಯು ಪರ್ಸನಲಿ ಅಂದ್ರು. ಯಾಕಪ್ಪ ಅಂತ ಹೇಳಿ ಪಕ್ಕದಲ್ಲಿ ಕರ್ಕೊಂಡೋಗಿ ಮಾತಾಡಿದ್ರು ರೂಮ್ನಲ್ಲಿ. ಹೇಳ್ತಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಹೇಳ್ತಾರೆ ಅವರು, ಸ್ವಾಮಿ, ಸಾವಿರಾರು ಜನ ಓದ್ತಿರುವ ಈ ವಿದ್ಯಾಶಾಲೆಯಲ್ಲಿ, ಈ ವಿದ್ಯಾಲಯ ಹೆಸರು ಹೇಳಲ್ಲ, ಹೇಳ್ತಾರೆ ಒಬ್ರು ಟೀಚರ್ನ ನಾವು ತೆಗಿಬೇಕಾಗಿ ಬಂದಿದೆ ಅಂತ ಹೇಳ್ತಾರೆ. ನಾನು ಹೇಳಿದ್ರೆ, ಏನ್ ತಪ್ಪು ಮಾಡಿದ್ರು? ನಮ್ಮ ಕಾಮರ್ಜಿ ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಏನ್ ತಪ್ಪು ಮಾಡಿದ್ರು ಆ ಟೀಚರು? ಏನು ತಪ್ಪು ಮಾಡಿಲ್ಲ ಆ ಟೀಚರು. ಮಾತಾಡುವಾಗ ಮಕ್ಕಳಿಗೆ ಕ್ಲಾಸ್ನಲ್ಲಿ ರಾಮಾಯಣ ಮಹಾಭಾರತದ ವಿಚಾರಗಳು ಹೇಳಿದ್ರಂತೆ. ಅದು ಹೇಳಬಾರ್ದು ಅಂತ ಒಬ್ಬ ಪೇರೆಂಟ್ ಬಂದು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಇವ್ರನ್ನ ತೆಗೆದು ಬಿಡಿ ಎಂದಂತೆ. ಈಗ ಪಿಕ್ಚರ್ ಬಾಕಿ ಹೈ, ಅಭಿ ಬಾಕಿ ಹೈ, ಈಗ ಹೇಳ್ತೀನಿ. ಆ ಪೇರೆಂಟ್ ಯಾರು ಅಂದ್ರೆ ಹಿಂದೂನೇ, ಬೇರೆಯವರಲ್ಲ. ಅವ್ರು ಹೇಳ್ತಾರಂತೆ, ನಮ್ಮ ಹುಡುಗರೆ ರಾಮಾಯಣ ಮಹಾಭಾರತ ಏನ್ ಬೇಕಾಗಿಲ್ಲ, ನಮ್ಗೆ ಕಂಪ್ಯೂಟರ್ ಸೈನ್ಸ್ ಅದು ಇದು ಹೇಳ್ಕೊಡಿ ಅಂತ. ಇಂತಹ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ 100 ವರ್ಷ ಆಗಿರುವಂತಹ ಈ RSS ಆ ಒಂದು ಸಂಸ್ಥೆ ಹಾಗೂ ಇಡೀ ದೇಶದ ಸ್ವಯಂ ಸೇವಕರು ಎಲ್ಲ ಕಷ್ಟಗಳನ್ನು ಎದುರಿಸಿ ಅದನ್ನ ಇವರಿಬ್ಬರು ನಾನು ಪರ್ಸನಲ್ ಅಂತ ಕೇಳಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ಈ ಕಾರ್ಯಕ್ರಮ ನಡೆಸೋದಕ್ಕೆ. ಇವತ್ತು ನಮ್ಮ ಮಧುಗಿರಿಯಲ್ಲಿ ಇರತಕ್ಕಂಥ ಎಲ್ಲ ಪ್ರಮುಖರು, ಅಕ್ಕಂಗಿರು, ಎಲ್ಲ ಜಾತ್ಯಾತೀತಿಯ ನೀವು ವಯಸ್ಕರ ಜನ ಮತ್ತು ಅಕ್ಕಂಗಿರು ಬಂದು ನಿಜವಾಗಿ ಹೇಳಬೇಕು ಅಂದರೆ ಬಹಳ ಸಂತೋಷವಾಗ್ತದೆ. ಇವತ್ತು ಎಷ್ಟೇ ಕೆಲಸ ಕಾರ್ಯಗಳಿದ್ರು ನೀವೆಲ್ಲ ಬಿಟ್ಟು ಇವತ್ತು ಭವ್ಯವಾದ ಒಂದು ಮೆರವಣಿಗೆ ನೋಡೋದಕ್ಕೆ ನಮ್ಮ ಈ ಒಂದು ಹಿಂದೂ ಸಮಾವೇಶನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ. ಹಾಗೂ ನಮ್ಮ ಎಲ್ಲ ದೇವಸ್ಥಾನದ ಸುಮಾರು 5-6 ದೇವಸ್ಥಾನದ ಎಲ್ಲ ಅರ್ಚಕರು ಮತ್ತು ದೇವಸ್ಥಾನದ ವ್ಯವಸ್ಥಾಪಕರು ಬಂದು ನಮ್ಮ 6 ದೇವಸ್ಥಾನಗಳ ಉತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಸಂದರ್ಭ ಧನ್ಯವಾದಗಳು ಅರ್ಪಿಸ್ತಾ, ಇವತ್ತು ಮಧುಗಿರಿಯಲ್ಲಿ ಇರ್ತಕ್ಕಂಥ ಎಲ್ಲರೂ, ಅದರಲ್ಲೂ ನಮ್ಮ ಯಾರೇ ಆಗಿರಲಿ ನಾಗರಿಕರು ಮತ್ತು ಭಕ್ತಾದಿಗಳು, ಅಕ್ಕಂಗಿಯರು ಎಲ್ಲರೂ ನಿಜವಾಗ್ಲೂ ಭಾಳ ಯಶಸ್ವಿ ಮಾಡಿಕೊಟ್ಟದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.